ಕಡಲೆಕಾಯಿ ಪರಸೆ ಹಿನ್ನೆಲೆಯಲ್ಲಿ ದೊಡ್ಡ ಬಸವಣ್ಣನ ಗುಡಿಗೆಯಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ವಿಧಿವಿಧಾನಗಳನ್ನು ನಡೆಸಲಾಗಿದೆ. ನಾನೀಗ ಏನು ಬೆಂಗಳೂರಿನ ಬಸವನ ಗುಡಿಯ ಒಂದು ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ನಾನೀಗ ಇದ್ದೀನಿ. ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ, ಏನು ಬಸವಣ್ಣನ ದೇವಸ್ಥಾನದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಡೆಯುವಂತಹ ಏನು ಕಡಲೆಕಾಯಿ ಪರಸೆ ವಿಶೇಷವಾಗಿ ದೇವರಿಗೆ ಹೂವಿನ ಅಲಂಕಾರ ಮಾಡಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ವಿಶೇಷವಾಗಿ ಕಡಲೆ ಪರಸೆ ಅಂತಲೇ ಹೇಳಿದರೆ ಏನು ದೇವರಿಗೆ ಕಡೆಯ ಕಾರ್ತಿಕ ಸೋಮವಾರದಂದು ವಿಶೇಷವಾದ ಹೂವಿನ ಅಲಂಕಾರ ಹಾಗೂ ವಿವಿಧ ಹಣ್ಣುಗಳಿಂದ ಅಭಿಷೇಕವನ್ನು ಮಾಡಲಾಗುತ್ತೆ. ಹಾಗೆ ಕಡಲೆಕಾಯಿಯ ಒಂದು ಹಾರವನ್ನು ಹಾಕುವಂಥದ್ದು ಈ ಒಂದು ವರ್ಷದಲ್ಲಿ ಒಮ್ಮೆ, ಅಂದರೆ ಕೊನೆಯ ಒಂದು ಏನು ಕಾರ್ತಿಕ ಸೋಮವಾರದಂದು ಏನು ಕಡಲೆಕಾಯಿಯ ಹಾರವನ್ನು ಹಾಕಿ ದೇವರಿಗೆ ವಿಶೇಷವಾಗಿ ಪೂಜೆಗಳನ್ನು ನಡೆಸಲಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ಏನು ಅಭಿಷೇಕ ಮಾಡುವಂಥದ್ದಾಗಿರಲಿ ಅಥವಾ ದೇವರಿಗೆ ಪೂಜೆಗಳನ್ನು ಮಾಡುವಂಥದ್ದು, ವಿವಿಧ ಹಾರಗಳಿಂದ ಅಲಂಕಾರ ಮಾಡುವಂಥದ್ದನ್ನು ಕೂಡ ಏನು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಏನು ಕಡಲೆಕಾಯಿಯ ಪರಸೆ ಹಿನ್ನೆಲೆಯಲ್ಲಿ ದೊಡ್ಡ ಬಸವಣ್ಣನ ಗುಡಿಯಲ್ಲಿ ದೇವರಿಗೆ ವಿವಿಧ ರೀತಿಯಾದಂತಹ ಹೂವಿನ ಅಲಂಕಾರ ಪೂಜೆಗಳನ್ನು ಕೂಡ ನಡೆಸಲಾಗ್ತಿರುವಂಥದ್ದು. ಹಾಗೆ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ಏನು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಏನೋ ಬಂದಂತಹ ಭಕ್ತರು ದೇವರಿಗೆ ಕೈ ಮುಗ್ತಿರುವಂಥದ್ದು, ಹಾಗೆ ತಮ್ಮ ಇಷ್ಟಾರ್ಥ ಸೇವೆಗಳನ್ನು ಈಡೇರಿಸಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನು ಏನು ಭಕ್ತಾದಿಗಳು ಬೇಡಿಕೊಂಡು ದೇವಸ್ಥಾನದ ಒಳಭಾಗಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ಆ ನಂತರದಲ್ಲಿ ಏನೋ ದೇವರಿಗೆ ಮಂಗಳಾರತಿ ಮಾಡಿದಂತಹ ಒಂದು ಮಂಗಳಾರತಿಯನ್ನು ಪಡ್ಕೊಂಡು ದೇವರ ದರ್ಶನವನ್ನು ಮಾಡಿ ಪುನೀತರಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಸೆ ಏನು ಕಡೆಯ ಕಾರ್ತಿಕ ಸೋಮವಾರದ ಮತ್ತು ಮಂಗಳವಾರ 2 ದಿನ ನಡೆಯುವಂಥದ್ದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಏನು ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಕಡಲೆಕಾಯಿ ಪರಸೆಗೆ ಬಂದಂತಹ ಭಕ್ತರು ಏನು ದೊಡ್ಡ ಬಸವಣ್ಣನ ಗುಡಿಗೆ ಭೇಟಿ ನೀಡಿ ದರ್ಶನ ಮಾಡಿ ಇಲ್ಲಿಯ ಒಂದು ದೇವರಿಗೆ ದರ್ಶನ ಮಾಡಿ ಇಲ್ಲಿಯ ಪ್ರಸಾದ ಮಂಗಳಾರತಿ ಪಡ್ಕೊಂಡು ನಂತರದಲ್ಲಿ ಏನು ಹೊರಭಾಗದಲ್ಲಿ ಕಡಲೆಕಾಯಿ ಪರಸೆ ನಡೆಯುತ್ತೆ, ಜಾತ್ರೆ ಏನು ನಡೆಯುತ್ತೆ, ಆ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಕಡಲೆಕಾಯಿಯನ್ನು ಏನೋ ಕೊಂಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ತಮ್ಮನ್ನು ತಾವು ಏನೋ ಕಡಲೆಕಾಯಿ ಪರಸೆಯಲ್ಲಿ ಜಾತ್ರೆಯಲ್ಲಿ ತೊಡಗಿಸ್ಕೊಳ್ಳುವಾಗ್ಬೋದು. ಈ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಏನು ಕಡಲೆಕಾಯಿ ಪರಸೆ ಸೋಮವಾರ ಮತ್ತು ಮಂಗಳವಾರ ನಡೆಯುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದು ಕೂಡ ಏನೋ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕೂಡ ಚಾಲನೆಯನ್ನು ನೀಡಿದರು. ಈಗಾಗಲೇ ಏನೋ ಸಾವಿರಾರು ಸಂಖ್ಯೆಯಲ್ಲಿ ರಾತ್ರಿ ಆದರೂ ಕೂಡ ಸಾರ್ವಜನಿಕರು ಭಕ್ತರು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಡಲೆಕಾಯಿ ಪರಸೆಗೆ ಬಂದು ಕಡಲೆಕಾಯಿ ಜಾತ್ರೆಯನ್ನು ಅನುಭವಿಸ್ತಾ ಇರುವಂಥದ್ದು. ಅಂದರೆ ಬೆಂಗಳೂರಿನ ಸಾಂಸ್ಕೃತಿಕ ಪರಂಪರೆಯನ್ನು ಸೂಚಿಸುವಂತಹ ಈ ಒಂದು ಸಂಭ್ರಮದ ಅದ್ದೂರಿ ಕಡಲೆಕಾಯಿ ಪರಸೆಗೆ ಭಕ್ತರು ಸಾಕ್ಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು.